Hello everyone, this is Akshata, Department of Commerce, GFGC Gauri Bidnoru. Today in this video, let's discuss about secondary market. In the previous videos, we've discussed about primary market and its functions and its role and primary market alli ನೀವು ಇಶ್ಯೂನ ಯಾವ ತರ ಮಾಡ್ತಾರೆ. These things we have discussed. So ಈ ಕ್ಲಾಸ್ ಅಲ್ಲಿ ಈ ವಿಡಿಯೋದಲ್ಲಿ let's discuss about the secondary market. So secondary market meaning ಏನು and secondary market ನ functions ಏನು ಅಂತ ನಾವು ಡಿಸ್ಕಸ್ ಮಾಡೋಣ. ಏನು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು. ಸೊ ನೀವು ಇಶ್ಯೂ ಕೊಡ್ತೀವಿ, ದಟ್ ಈಸ್ ಫಾರ್ ದ ಫಸ್ಟ್ ಟೈಮ್ ಯಾವಾಗ ಕಂಪನಿಯವರು ಪಬ್ಲಿಕ್ಗೆ ಅವರ ಶೇರ್ಸ್ನ ಇಶ್ಯೂ ಮಾಡ್ತಾರೆ ಅದನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಫಸ್ಟ್ ಟೈಮ್. ಸೊ ಪ್ರೈಮರಿ ಅಂತ ಹೇಳಿದ್ರೆ ಫಸ್ಟ್. ಸೊ ಪ್ರೈಮರಿ ಫಸ್ಟ್ ಟೈಮ್ ಯಾವಾಗ ಕಂಪನಿಯವರು ಅವರ ಕಂಪನಿಯ ಶೇರ್ಸ್ನ ಪಬ್ಲಿಕ್ಗೆ ಆಫರ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಮಾರ್ಕೆಟ್. ಸೆಕೆಂಡರಿ ಅಂದ್ರೇನು? ಸೆಕೆಂಡ್. ಏನಂಗಂದ್ರೆ ಅರ್ಥ? ಸೊ ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳಿದ್ರೆ ಆಲ್ರೆಡಿ ಕಂಪನಿ ಎಕ್ಸಿಸ್ಟ್ ಆಗಿದೆ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಯು ನೋ ಅಬೌಟ್ ಇನ್ಫೋಸಿಸ್, ವಿಪ್ರೋ, ITC, ಈ ತರ ಎಷ್ಟೊಂದು ಕಂಪನೀಸ್ ಗೊತ್ತಿದೆ, ಕರೆಕ್ಟಾ? ಅವರೆಲ್ಲ ಆಲ್ರೆಡಿ ಪಬ್ಲಿಕ್ಗೆ ಫ್ಲೋಟ್ ಮಾಡಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಪಬ್ಲಿಕ್ಗೆ ಫ್ಲೋಟ್ ಮಾಡಿದಾಗ ಅದು ಏನಪ್ಪಾ ಪ್ರೈಮರಿ ಮಾರ್ಕೆಟ್ ಆಗಿರುತ್ತೆ. ಸೊ ನಾವು ದೇ ಆರ್ ಇನ್ ಟು ಸೆಕೆಂಡರಿ ಮಾರ್ಕೆಟ್. ಅಂದ್ರೆ ಇನ್ಫೋಸಿಸ್ ಕಂಪನಿಯ ಶೇರ್ಸ್ನ ಒಬ್ಬ ಅವನ ಹತ್ರ ಇರುವಂತಹ ಶೇರ್ಸ್ನ ಅವನಿಗೆ ರಿಕ್ವೈರ್ಮೆಂಟ್ಗೆ ಹಿ ಈಸ್ ಸೆಲ್ಲಿಂಗ್ and I am purchasing ಅಂದಾಗ that is secondary market, because here company is itself not selling it to the public already ತಗೊಂಡಿರೋದನ್ನ ಅವ್ರಿಗೆ ಲಾಭ ಆಗಬೇಕು, ಪ್ರಾಫಿಟ್ ಜಾಸ್ತಿ ಆಗ್ತಿದೆ, ಅವ್ರ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅಂದ ತಕ್ಷಣ ಸೇಲ್ ಮಾಡ್ತಾರಲ್ಲ ಅದನ್ನ, ದಟ್ ಈಸ್ ಲೈಕ್ ಶೇರ್ ಮಾರ್ಕೆಟ್ ತರ. ಅದನ್ನು ನಾವೆಂತ ಕರಿತೀವಿ? ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಅಂತ ಹೇಳಿದ್ರೆ ಕಂಪನಿಯ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಏನಿರುತ್ತೆ ಅದನ್ನೇ ಒಬ್ಬರಿಂದ ಇನ್ನೊಬ್ಬರಿಗೆ ಎಕ್ಸ್ಚೇಂಜ್ ಆಗುತ್ತೆ, ಟ್ರೇಡ್ ಆಗುತ್ತೆ. ಸೊ ಫಾರ್ ದ ಪರ್ಪಸ್ ಆಫ್ ಗೇನಿಂಗ್ ಪ್ರಾಫಿಟ್. ಸೊ ಇದನ್ನ ನಾವೆಂತ ಕರಿತೀವಿ? ಸೆಕೆಂಡರಿ ಮಾರ್ಕೆಟ್. ಅಗೇನ್ ಮ್ಯಾಮ್ ಇನ್ಫೋಸಿಸ್ ಕಂಪನಿಯವರು ಇವಾಗ ಮತ್ತೆ ಇನ್ನೊಂದ್ಸಲ ಹೊಸ ಶೇರ್ಸ್ ನ ಫ್ಲೋಟ್ ಮಾಡಿದ್ರೆ, ಕಂಪನಿಯವರೇ ಹೊಸ ಶೇರ್ಸ್ ನ ಫ್ಲೋಟ್ ಮಾಡಿದಾಗ ದಟ್ ವಿಲ್ ಬಿಕಮ್ ಅ ಪ್ರೈಮರಿ ಮಾರ್ಕೆಟ್ ಇಶ್ಯೂ. ಅದೇ ಇಫ್ ಇಟ್ ಈಸ್ ಟ್ರೇಡೆಡ್ ಬಿಟ್ವೀನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂತಹ ಸೆಕ್ಯೂರಿಟೀಸ್ ಆಲ್ರೆಡಿ ಇದೆ, ಆಲ್ರೆಡಿ ಅವ್ರ IPO ಮಾಡಿ ಅವರಿಗೆಲ್ಲ ದುಡ್ಡು ಸಿಕ್ಕಿದೆ, ಆಲ್ರೆಡಿ ಇರುವಂತಹ ಶೇರ್ಸ್ ನ ಇಫ್ ದ ಪೀಪಲ್ ಆರ್ ಟ್ರೇಡಿಂಗ್, ಸೊ ಪ್ರಾಫಿಟ್ ಆಗ್ತಿದೆ, ಫ್ಲಕ್ಚುಯೇಷನ್ ಆಗ್ತಿದೆ, ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿದೆ ಅಂತ, ಕಡಿಮೆ ಆಗಿದೆ ಅಂತ ಪರ್ಚೇಸ್ ಮಾಡೋದಾಗಿರ್ಬೋದು, ಶೇರ್ ಪ್ರೈಸಸ್ ಕಡಿಮೆ ಆಗಿದೆ ಅಂತ ಪರ್ಚೇಸ್ ಮಾಡೋದು, ಶೇರ್ ಪ್ರೈಸಸ್ ಜಾಸ್ತಿ ಆಗುತ್ತೆ ಅನ್ನೋಂಥ ಇಂಟೆನ್ಷನ್ ಇಂದ ಸೇಲ್ ಮಾಡೋದಾಗಿರ್ಬೋದು. ಇದನ್ನ ನಾವೆಂತ ಕರಿತೀವಿ? ಸೊ ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ ಮೀನಿಂಗ್ ಅಂಡ್ ಡೆಫಿನೇಷನ್ ಅಲ್ಲಿ. Secondary market is a place or is a market where existing securities of various companies are traded between the investors. ಸೊ ಎಕ್ಸಿಸ್ಟಿಂಗ್ ಕಂಪನಿ ಅಂದ್ರೆ ಆಲ್ರೆಡಿ ಅವೈಲಬಲ್ ಇರುವಂತಹ ಸೆಕ್ಯೂರಿಟೀಸ್ ಏನಿದೆ ಅಲ್ಲ, ಇಟ್ ಮೇ ಬಿ ಇಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್. ಇಕ್ವಿಟಿ ಶೇರ್ಸ್ ಯೂಶಲಿ ಮಾಡಲ್ಲ, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು. ಇದನ್ನ ನಾವೇನ್ ಮಾಡ್ತೀವಿ? ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ traded in a particular place called secondary market, and it is also referred as ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಆಸ್ ಐ ಸೆಡ್, ಸೆಕೆಂಡರಿ ಮಾರ್ಕೆಟ್ ಇಸ್ ಆಲ್ಸೋ ನೋನ್ ಆಸ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲೇ ಶೇರ್ಸ್ ನ ನಾವು ಡೀಲ್ ಮಾಡ್ತೀವಿ, ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್ ನ ನಾವು ಡೀಲ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಅ ಪ್ಲೇಸ್ ವೇರ್ ಪರ್ಚೇಸ್ ಅಂಡ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಹ್ಯಾಪನ್ಸ್, ಸ್ಪೆಷಲಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆಫ್ ವೇರಿಯಸ್ ಕಂಪನೀಸ್ ಆರ್ ಟ್ರೇಡೆಡ್ ಇನ್ ದ ಪರ್ಟಿಕ್ಯುಲರ್ ಪ್ಲೇಸ್. ಅದನ್ನ ನಾವೆಂತ ಕರಿತೀವಿ? ಸೆಕೆಂಡರಿ ಮಾರ್ಕೆಟ್. ಅಗೇನ್ ಈ ಈಕ್ವಿಟಿ ಶೇರ್ಸು, ಡಿಬೆಂಚರ್ಸು ಇದೆಲ್ಲ ನಾವು ಏನು ಎಕ್ಸ್ಚೇಂಜ್ ಮಾಡ್ತೀವಲ್ಲ ಅದೆಲ್ಲ ಮೆಚುರಿಟಿ ಇಂಡೆಫಿನೆಟ್ ಪೀರಿಯಡ್ ಇರುತ್ತೆ. ಇವಾಗ ಕಂಪನಿ ಲಿಕ್ವಿಡೇಟ್ ಆಗೋ ತನಕನೂ ಆ ಶೇರಿಗೆ ಒಂದು ಬೆಲೆ ಇರುತ್ತೆ. ಸೊ ಆದ್ರಿಂದ ಇದನ್ನ ಇಟ್ಸ್ ಅ ಪಾರ್ಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಆಲ್ಸೋ. ಸೊ ಕ್ಯಾಪಿಟಲ್ ಮಾರ್ಕೆಟ್ ನ ಕ್ಲಾಸಿಫಿಕೇಶನ್ ಅಲ್ಲಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಬರುತ್ತೆ. ಅದರ ಕ್ಲಾಸಿಫಿಕೇಶನ್ ಅಲ್ಲಿ ಬರುವಂತಹ ಒಂದು ಭಾಗ ಸೆಕೆಂಡರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಕಂಪನಿ ಜನರಿಗೆ ಶೇರ್ಸ್ ನ ಆಫರ್ ಮಾಡಿದ್ರೆ ಪ್ರೈಮರಿ ಮಾರ್ಕೆಟ್ ಆಗುತ್ತೆ. ಆಲ್ರೆಡಿ ಇರುವಂತಹ ಶೇರ್ಸ್ ನ ಟ್ರೇಡ್ ಮಾಡ್ತಾ ಇದ್ರೆ ಜನ, ಸ್ಟಾಕ್ ಮಾರ್ಕೆಟ್ ಅಂತ ಹೆಸರು ಹೇಳ್ಕೊಂಡು ಟ್ರೇಡ್ ಮಾಡ್ತಾ ಇದ್ರೆ ಅದನ್ನ ನಾವೆಂತ ಕರಿತೀವಿ? ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಅ ಡೆಫಿನೇಷನ್? ಡೆಫಿನೇಷನ್ ಅಂತ ಹೇಳಿದ್ರೆ, ಸಿ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. 2 ಮಾರ್ಕ್ಸ್ಗೆ ಕೇಳಬಹುದು, 2 ಮಾರ್ಕ್ಸ್ ಕ್ವೆಶನ್ಸ್ ಅಲ್ಲಿ ಕೇಳಬಹುದು. ವಾಟ್ ಯು ಮೀನ್ ಬೈ ಸೆಕೆಂಡರಿ ಮಾರ್ಕೆಟ್ ಅಂತ? ಡೆಫಿನೇಷನ್ ಅಂದ್ರೆ ಇಟ್ಸ್ ಅ ಪಾಯಿಂಟ್ ಆಫ್ ವ್ಯೂ ಆಫ್ ಅ ಪರ್ಟಿಕ್ಯುಲರ್ ಆಥರ್. ಯಾವ್ದಾದ್ರು ಒಂದು ಆಥರ್ದು ಅವರ ಪಾಯಿಂಟ್ ಆಫ್ ವ್ಯೂ ಅಬೌಟ್ ಅ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ಅದನ್ನ ನಾವು ಡೆಫಿನೇಷನ್ ಅಂತ ಕರಿತೀವಿ. ಇಲ್ಲಿ ಕೂಡ ಅಷ್ಟೇ, ಅಕಾರ್ಡಿಂಗ್ ಟು
Securities Contract Regulation Act. ಇಲ್ಲಿ ಏನಾಗುತ್ತೆ? So either a person can define or a board. That is Securities Contract Regulation Act defines the secondary market as it is an association. Secondary market is an association, or it may be an organization, or it may be a body of individuals, whether incorporated or not, which are established for the purpose of assisting, regulating and controlling business in buying, selling and dealing in security. ನಾವು ಇದನ್ನ ಮೂರು ಭಾಗಗಳಾಗಿ ಕನ್ವರ್ಟ್ ಮಾಡೋಣ ಡೆಫಿನೇಷನ್. ಸೊ ಸೆಕೆಂಡರಿ ಮಾರ್ಕೆಟ್ ಆಸ್ ಪರ್ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆಕ್ಟ್ 1956, ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸೆಕೆಂಡರಿ ಮಾರ್ಕೆಟ್ ಇಸ್ ಅನ್ ಅಸೋಸಿಯೇಷನ್. ಇಟ್ ಮೇ ಬಿ ಅಸೋಸಿಯೇಷನ್ ಅನ್ನು ಒಂದಷ್ಟು ಜನ ಸೇರಿ ಮಾಡುವಂತಹ ಇದಾಗಿರಬಹುದು, ಬಿಸ್ನೆಸ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಆರ್ಗನೈಸೇಷನ್, ಎನಿ ಆರ್ಗನೈಸೇಷನ್ ಹೂ ಆರ್ ಡೀಲಿಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ ಆಕ್ಟಿವಿಟಿ. ನಾನು ಹೇಳಿದೆ ಶೇರ್ಸ್ ನ ಟ್ರೇಡ್ ಮಾಡೋದಾಗಿರ್ಬೋದು, ಸೆಕ್ಯೂರಿಟೀಸ್ ನ ಟ್ರೇಡ್ ಮಾಡೋದಾಗಿರ್ಬೋದು, ಆರ್ಗನೈಸೇಷನ್ ಆಗಿರಬಹುದು, ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ವೆದರ್ ಇನ್ಕಾರ್ಪೊರೇಟೆಡ್ ಆರ್ ನಾಟ್. certain body of individuals, ಒಂದು group of people, they may be incorporated or not. ಅಂದ್ರೆ ಅವ್ರನ್ನ ನಾವು ರಿಜಿಸ್ಟರ್ ಮಾಡಿರ್ಬೋದು, ರಿಜಿಸ್ಟ್ರಾರ್ ಹತ್ರ ರಿಜಿಸ್ಟರ್ ಆಫ್ ದ ಕಂಪನಿ ಜೊತೆ ರಿಜಿಸ್ಟರ್ ಕೂಡ ಮಾಡಿರ್ಬೋದು, ಇಲ್ಲ ಅಂದ್ರೂ ಇಲ್ಲ. ಸೊ secondary market is an association, or it may be an organization, it may be a body of individual whether they are incorporated or not. For what sake? It is established for the purpose of assisting, regulating and controlling the business. So ಯಾವ ತರದ ಬಿಸ್ನೆಸ್? ಬೈಯಿಂಗ್, ಸೆಲ್ಲಿಂಗ್ ಅಂಡ್ ಡೀಲಿಂಗ್ ಇನ್ ಸೆಕ್ಯೂರಿಟೀಸ್. ವೆರಿ ಸಿಂಪಲ್. ಮೂರು ಕ್ಯಾಟಗರಿಯಲ್ಲಿ ನಾನು ಡಿಫೈನ್ ಮಾಡ್ಬೋದು. ಏನ ಡಿಫೈನ್ ಮಾಡ್ತೀನಿ ಅಂತ ಹೇಳಿದ್ರೆ, secondary market is an organization, it is an association, it is an organization, or it may be a body of individual whether they are incorporated or not. For what sake it is established? ಏನಕ್ಕೆ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ? ಏನಕ್ಕೆ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ? For the purpose of assisting, regulating and controlling the business. Assisting ಅಂದ್ರೆ ಹೆಲ್ಪ್ ಮಾಡೋದು, ಹಿಂಗ್ ಮಾಡಿ ಈ ತರ ಬಿಸ್ನೆಸ್ ಮಾಡಿದ್ರೆ ಇಷ್ಟು ಶೇರ್ಸ್ ಪ್ರೈಸ್ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತ ಹೇಳೋದು, ಅಸಿಸ್ಟ್ ಮಾಡೋದಾಗಿರ್ಬೋದು, ರೆಗ್ಯುಲೇಟ್ ಮಾಡೋದಾಗಿರ್ಬೋದು, ಯಾರು ಜಾಸ್ತಿ ಪ್ರೈಸ್ಗೆ ಮಾಡ್ತಿದ್ದಾರೆ. ಸೊ ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳಿದ್ರೆ, ಇವಾಗ ನಾನು ಹೇಳ್ತೀನಿ, ಸೊ ನನಗೆ ನಿಮ್ಗೆ ಇನ್ಫೋಸಿಸ್ದು ಅಥವಾ ವಿಪ್ರೋದು ಶೇರ್ ಬೆಲೆ ಗೊತ್ತಿಲ್ಲ, ಸುಮ್ಮನೆ ಜಸ್ಟ್ ಅಂದಾಜು ಶೇರ್ ಬೆಲೆ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ ಎಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತನೋ. ನಾನು ಸುಮ್ಮನೆ ಒಂದು ಬ್ರೋಕರ್ ಹತ್ರ ಅಪ್ರೋಚ್ ಮಾಡಿ ನಾನು ಹೇಳ್ತೀನಿ, ಐ ವಾಂಟ್ ಟು ಪರ್ಚೇಸ್ ಇನ್ಫೋಸಿಸ್ ಶೇರ್ಸ್. ಅವನು ಒಂದಷ್ಟು ಕ್ವಶನ್ಸ್ ಕೇಳ್ತಾನೆ, ಅದಕ್ಕೆ ನಮಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ್ರೆ ದಟ್ ಫೆಲೋಸ್ ಗೆಟ್ ಟು ನೋ ದಟ್ ಯು ಡೋಂಟ್ ನೋ ಎನಿ ಅದರ್ ಇನ್ಫಾರ್ಮೇಶನ್ ಅಬೌಟ್ ದಟ್ ಕಂಪನಿ. ಹೆಸರು ಬಿಟ್ಟು ಬೇರೆ ಏನೂ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದಾಗ ಅವರು ಮಾರ್ಕೆಟ್ ಪ್ರೈಸ್ಗಿಂತ ಜಾಸ್ತಿ ಬೆಲೆಗೆ ನಿಮಗೆ ಮಾರಿ ನಮ್ಮನ್ನ ಬಕ್ರ ಮಾಡುವಂತಹ ಸಾಧ್ಯತೆ ಇರ್ತವೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ರೆಗ್ಯುಲೇಟಿಂಗ್ ಅಂತ ಕರಿತೀವಿ ನಾವು. ಸೊ ಅವ್ರ ಆ ಥರ ನಿಮಗೆ ಫಸ್ಟೇ ಇನ್ಫಾರ್ಮೇಶನ್ ಕೊಟ್ಟು ಶೇರ್ ಮಾರ್ಕೆಟಲ್ಲಿ ನಿಮಗೆ ಶೇರ್ಸ್ನ ಪರ್ಚೇಸ್ ಮಾಡಿಕೊಟ್ರೆ ವೆಲ್ ಆ್ಯಂಡ್ ಗುಡ್. ಅವ್ರು ಇನ್ಫಾರ್ಮೇಶನೇ ಕೊಡ್ತೀರಾ, ನಿಮ್ಮ ಹತ್ರ ದುಡ್ಡಿಸ್ಕೊಂಡು ನಿಮಗೆ ಶೇರ್ಸ್ ಅಲಾಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಆ ಪರ್ಟಿಕ್ಯುಲರ್ ಮಿಸ್ ಹ್ಯಾಪ್ಸ್ ಇದೆಯಲ್ಲ, ಸೊ ನಿಮಗೆ ಏನು ಮಾಡ್ತಿದ್ದಾರೆ, ಅಲ್ಟಿಮೇಟ್ಲಿ ದೇ ಆರ್ ಚೀಟಿಂಗ್ ಇನ್ವೆಸ್ಟರ್. ಸೊ ಆ ಚೀಟಿಂಗ್ನ ಅವಾಯ್ಡ್ ಮಾಡೋದಕ್ಕೆ ದೇ ನೀಡ್ ರೆಗ್ಯುಲೇಷನ್ಸ್. ಸೊ ಏನಕ್ಕೆ ಈ ಬಾಡಿ ಆಫ್ ಇಂಡಿವಿಜುವಲ್ ಆಗಿರ್ಬೋದು, ಅಸೋಸಿಯೇಷನ್ ಆಗಿರ್ಬೋದು, ಆರ್ಗನೈಸೇಷನ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ? ಸ್ಪೆಷಲಿ ಫಾರ್ ಅಸಿಸ್ಟಿಂಗ್, ರೆಗ್ಯುಲೇಟಿಂಗ್ ಅಂಡ್ ಕಂಟ್ರೋಲಿಂಗ್ ದ ಬಿಸ್ನೆಸ್ ಆಫ್ ವಾಟ್? ಕಂಟ್ರೋಲಿಂಗ್ ದ ಬಿಸ್ನೆಸ್ ಆಫ್ ಬೈಯಿಂಗ್, ಸೆಲ್ಲಿಂಗ್ ಅಂಡ್ ಡೀಲಿಂಗ್ ಇನ್ ಸೆಕ್ಯೂರಿಟೀಸ್. ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಸೇಲ್ ಮಾಡೋದಾಗಿರ್ಬೋದು, ಅಥವಾ ಓವರ್ ಆಲ್ ಡೀಲಿಂಗ್ ಆಫ್ ಸೆಕ್ಯೂರಿಟೀಸ್ನ ಅಸಿಸ್ಟ್ ಮಾಡೋಕ್ಕೆ, ರೆಗ್ಯುಲೇಟ್ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ಅಸೋಸಿಯೇಷನ್ ಆರ್ ಆರ್ಗನೈಸೇಷನ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಆರ್ ಫಾರ್ಮ್ಡ್. They are called as secondary market. Next, functions or services offered by secondary market. Secondary market ಅಂತ ಹೇಳಿದ್ರೆ, ಇವಾಗ ಹೇಳಿದೆ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನು, ಆಲ್ರೆಡಿ ಇರುವಂತಹ ಶೇರ್ಸ್, ಡಿಬೆಂಚರ್ಸ್ ಅಂದ್ರೆ ಸೆಕ್ಯೂರಿಟೀಸ್ನ ಯಾರು ಟ್ರೇಡ್ ಮಾಡ್ತಾರೆ, ಎಲ್ಲಿ ಟ್ರೇಡ್ ಮಾಡ್ತಾರೆ ಅದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆರ್ ಸರ್ವಿಸಸ್ ಆಫರ್ಡ್ ಬೈ ಸೆಕೆಂಡರಿ ಮಾರ್ಕೆಟ್? ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಆಗುವಂತಹ ಕೆಲಸ ಕಾರ್ಯಗಳೇನು, ಏನೇನು ಸರ್ವಿಸಸ್ ಆಫರ್ ಮಾಡ್ತಾರೆ ಈ ಸೆಕೆಂಡರಿ ಮಾರ್ಕೆಟ್ ಅವರು ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ಇಸ್ ಲಿಕ್ವಿಡಿಟಿ ಅಂಡ್ ಮಾರ್ಕೆಟಬಿಲಿಟಿ. ಲಿಕ್ವಿಡಿಟಿ ಅಂದ್ರೆ ಏನು? ಲಿಕ್ವಿಡಿಟಿ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್, ವೆರಿನ್ ನಮ್ಮ ಹತ್ರ ಇರುವಂತಹ ಶೇರ್ಸ್, ನಮ್ಮ ಹತ್ರ ಇರುವಂತಹ ಎನಿ ಸಿಂಪಲ್ ಅಸೆಟ್, ಅದನ್ನ ನಾನು ಈಸಿಯಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬೇಕು, ಅದನ್ನ ನಾನು ಲಿಕ್ವಿಡಿಟಿ ಅಂತ ಕರಿತೀನಿ. ವೆರಿ ಸಿಂಪಲ್. ಇವಾಗ ನಿಮ್ಮ ಹತ್ರ ಏನಪ್ಪಾ ಸೆಕ್ಯೂರಿಟೀಸ್ ಇದೆ, ಸೆಕ್ಯೂರಿಟೀಸ್ನ ಈಸಿಯಾಗಿ ಕನ್ವರ್ಟ್ ಮಾಡೋದು. ಕ್ಯಾಶ್ ಕ್ಯಾನ್ ಬಿ ಅ ಲಿಕ್ವಿಡ್ ಅಸೆಟ್, ಕ್ಯಾಶ್ ಲಿಕ್ವಿಡ್ ಅಸೆಟ್. ನನ್ನ ಪರ್ಸಲ್ ಇದೆ, ಪರ್ಸಲ್ಲಿರೋ ತೆಗೆದುಕೊಡ್ತೀನಿ, ಬ್ಯಾಂಕಲ್ಲಿ ಇದೆ ತೆಗೆದುಕೊಡ್ತೀನಿ, ATM ಕಾರ್ಡ್ ಇದೆ ತೆಗೆದುಕೊಡ್ತೀನಿ. ಅಥವಾ ಇವ್ ನಾವು ದ ಸಿನಾರಿಯೋ ಇಸ್ ಡಿಫ್ರೆಂಟ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಸೊ ಅಮೆಝಾನ್ ಪೇ,
ಸೊ ನನ್ನ ಹತ್ರ ಇದೆ ಅಮೌಂಟು ಬ್ಯಾಂಕಲ್ಲಿ ಇದೆ, ಈಸಿಲಿ ಐ ಆಮ್ ಕನ್ವರ್ಟಿಂಗ್ ಇಟ್ ಇಂಟು ಕ್ಯಾಶ್. ಸೊ ದಟ್ ಈಸ್ ಲಿಕ್ವಿಡಿಟಿ. ಸೊ ಈ ಸೆಕೆಂಡರಿ ಮಾರ್ಕೆಟ್ ಆಫರ್ಸ್ liquidity and marketability. So securities can be easily converted into cash at any time as per the investor need. ಇವಾಗ ನನ್ನ ಹತ್ರ ಸೆಕ್ಯೂರಿಟಿ ಇದೆ, ಯಾವುದೋ ಒಂದು ಕಂಪ್ನಿದು, ನನ್ಗೆ ಗೊತ್ತಿಲ್ಲಪ್ಪ ಇದರದ್ದು ಎಷ್ಟು ಬೆಲೆ ಅಂತ, ನನಗೆ ಇವಾಗ ದುಡ್ಡು ಬೇಕು ಅರ್ಜೆಂಟಾಗಿ ಅಂದರೆ ಐ ಕ್ಯಾನ್ ಜಸ್ಟ್ ಅಪ್ರೋಚ್ ದ ಬ್ರೋಕರ್ ಆ್ಯಂಡ್ ಐ ಕ್ಯಾನ್ ಸೇ ನನ್ನ ಶೇರ್ಸ್ನ ಇವತ್ತು ಮಾರ್ಬಿಟ್ಟು ಅದೇನು ದುಡ್ಡಿದೆ ಅದನ್ನು ನನ್ನ ಅಕೌಂಟಿಗೆ ಹಾಕಿ ಅಂತ ಐ ಕ್ಯಾನ್ ಟೆಲ್. ಅಟ್ ಮೈ ವಿಶ್ ಆ್ಯಂಡ್ ವಿಲ್ I can just sell my securities or I can buy the securities, and it offers even marketability. Marketability ಅಂದ್ರೆ as I said, ನಿಮಗೆ ಬೇಡ ಈ ಕಂಪ್ನಿ ಶೇರ್ಸ್ ಬೇಡ, ನನಗೆ ನಾನು ಬೇರೆ ಕಂಪ್ನಿಯ ಶೇರ್ಸ್ ತಗೋತೀನಿ ಅಂದ ತಕ್ಷಣ ನಿಮಗೆ ಆ ಪ್ಲಾಟ್ಫಾರ್ಮ್ ಸಿಗುತ್ತೆ. ನನಗೆ ಈ ಶೇರ್ಸ್ ಬೇಡ ಅಂದ ತಕ್ಷಣ ನಾನು ಯಾರಕ್ಕಪ್ಪ ಮಾರಲಿ, ಹೆಂಗಪ್ಪ ಮಾರಲಿ ಅನ್ನುವಂತಹ ಯೋಚನೆಗಳು ಬರೋದಿಲ್ಲ. ಸೆಕೆಂಡರಿ ಮಾರ್ಕೆಟ್ ಆಫರ್ಸ್ ದಿಸ್ ಸರ್ವಿಸ್ ಆಲ್ಸೋ, ವೇರ್ ಇನ್ ಯು ಕ್ಯಾನ್ ಗೆಟ್ ದ ಮಾರ್ಕೆಟ್ ಫಾರ್ ಯೋರ್ ಶೇರ್ಸ್. ಈಗ ಹೇಗೆ ನಮಗೆ OLX ಅಲ್ಲಿ ನನಗೆ ಬೇಡವಾ ಐಟಮು, OLX ಅಲ್ಲಿ ಹಾಕ್ತೀನಿ, somebody else who is in need of it will purchase the particular item. ಅದೇ ತರಾನೇ ಇಲ್ಲಿ ಕೂಡ ಅಷ್ಟೇ, ಶೇರ್ಸ್ ಬೇಡ ಅಂತ ಹೇಳಿದ್ರೆ you will get a market for your shares to sell it or to purchase it. So first function of secondary market is it offers liquidity and marketability. Liquidity andre securities can be easily converted into cash at any time as per the requirement of investor, and definitely investor will get market for their shares. So ನನ್ನ ಹತ್ರ ಸೆಕ್ಯೂರಿಟಿ ಇದೆಪ್ಪ, ಹೆಂಗಪ್ಪ ಮಾರಲಿ, ಯಾರಪ್ಪ ತಗೋತಾರೆ ಅನ್ನೋಂತಹ ಕಾನ್ಸೆಪ್ಟ್ ಬೇಡ. ಸಮ್ ಆರ್ ದ ಅದರ್ ಪರ್ಸನ್ ವಿಲ್ ಬಿ ದೇರ್. ನೀವು ಬ್ರೋಕರಿಗೆ ಸೆಲ್ ಮಾಡಿ, ಬ್ರೋಕರ್ ವಿಲ್ ಸೆಲ್ ಇಟ್ ಟು somebody else is the concept of secondary market. ಸೆಕೆಂಡ್ ಫಂಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಸೇಫ್ಟಿ ಆಫ್ ಫಂಡ್ಸ್. ಏನು ಸೇಫ್ಟಿ ಆಫ್ ಫಂಡ್ಸ್ ಅಂತ ಹೇಳಿದ್ರೆ, ನೀವು ದುಡ್ಡು ಹಾಕಿರ್ತೀರಲ್ಲ ಶೇರ್ ಮಾರ್ಕೆಟ್ಗೆ, ಇವಾಗಲೇ ನೋಡ್ತಿರ್ತೀರಾ, ಅಯ್ಯೋ ಶೇರ್ ಮಾರ್ಕೆಟ್ಗೆ ದುಡ್ಡು ಹಾಕಿದೆ ಬಟ್ ಕೈ ಸುಟ್ಕೊಂಡೆ. ಸೊ ಇಲ್ಲಿ ಏನಾಗುತ್ತೆ, ಸೇಫ್ಟಿ ಆಫ್ ಫಂಡ್ಸ್ ನಿಮಗೆ ಪ್ರಾಫಿಟ್ ಆಗೋದು ಫ್ಲಕ್ಚುಯೇಷನ್ ಆಗ್ಬೋದು ಆಬ್ವಿಯಸ್ಲಿ. ಸ್ಟಾಕ್ ಎಕ್ಸ್ಚೇಂಜಸ್ ಫಂಕ್ಷನ್ ಅಂಡರ್ ಸ್ಟ್ರಿಕ್ಟ್ ರೂಲ್ಸ್, ರೆಗ್ಯುಲೇಷನ್ ಆ್ಯಂಡ್ ಬೈ ಲಾಸ್. ಇಲ್ಲಿ ಐ ಕ್ಯಾನ್ ಕೋಟ್ ಯು ದ ಎಕ್ಸಾಂಪಲ್ ಆಫ್ ಕಾರ್ವಿ. ಎಷ್ಟೊಂದು ಕಂಪ್ನೀಸ್ ಅವರು ಚೀಟ್ ಮಾಡಿದ್ದಾರೆ, ಆ್ಯಂಡ್ ಈವನ್ ಕಾರ್ವಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮಗೆ ಆಕ್ಚುಯಲ್ ಕ್ಲಾಸಸ್ ಸ್ಟಾರ್ಟ್ ಆದಾಗ ಐ ಜಸ್ಟ್ ಟೆಲ್ ಯು ದ ಕಾನ್ಸೆಪ್ಟ್ ಆಫ್ ಕಾರ್ವಿಯಲ್ಲಿ ಏನಾಯಿತು ಅಂತ. ಕಾರ್ವಿ ವಾಸ್ ಅ ಮೇಜರ್ ಸ್ಟಾಕ್ ಬ್ರೋಕಿಂಗ್ ಕಂಪನಿ. ಅವ್ರೇನು ಮಾಡಿದ್ರು, ಫಂಡ್ಸ್ನ ಹೇರಾಫೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಹತ್ರ ಇರುವಂತಹ ಫಂಡ್ಸ್ನ ಹೇರಾಫೇರಿ. ಬಟ್ SEBI, ದಟ್ ಈಸ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಹ್ಯಾವ್ ಟೇಕನ್ ಅ ಸ್ಟ್ರಿಕ್ಟ್ ರೂಲ್, ಆ್ಯಂಡ್ ಅವರ ಯಾರ್ಯಾರಿಗೆ ಸ್ಕ್ಯಾಮ್ ಮಾಡಿದ್ದಾರೆ ಅವ್ರ ಹತ್ರ ಇರುವಂತಹ ಫಂಡ್ಸ್ ಅಲ್ಲಿ ದೇ ಆರ್ ಅಲಾಟಿಂಗ್. ಬಟ್ ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್. ಬಟ್ ಸೇಫ್ಟಿ ಆಫ್ ಫಂಡ್ಸ್ ಅಂತ ಬಂದಾಗ, ನಾನು ಶೇರ್ ಮಾರ್ಕೆಟಲ್ಲಿ ಹಾಕಿ ಕೈ ಸುಟ್ಕೋತೀನ ಏನು ಅಂತ ಹೇಳಿದ್ರೆ, ಇಫ್ ಯು ಆರ್ ಗೋಯಿಂಗ್ ಥ್ರೂ ಅ ಪ್ರಾಪರ್ ಚಾನೆಲ್, ಬ್ರೋಕರ್ ಹತ್ರ ಅಥವಾ ಪ್ರಾಪರ್ ಚಾನೆಲ್ ಅಲ್ಲಿ ಹೋದ್ರೆ, ಸೊ ಆಬ್ವಿಯಸ್ಲಿ they follow strict rules, regulation and bylaws which is offered by Security Exchange Board of India. So safety of funds ಸಿಗತ್ತೆ, but not too much. ಫುಲ್ ಸೇಫ್ಟಿ ಸಿಗಲ್ಲ. ಆಫ್ ಕೋರ್ಸ್ ಇಟ್ಸ್ ಅ ಗ್ಯಾಮಲಿಂಗ್. ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದೆ, ಈ ಕಂಪ್ನಿ ಲಾಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಬಟ್ ಮಿನಿಮಲ್ ಅಮೌಂಟ್ ಅಂತೂ ಯು ವಿಲ್ ಗೆಟ್ ಇಟ್. ಸ್ಟಾಕ್ ಎಕ್ಸ್ಚೇಂಜ್ ಫಂಕ್ಷನ್ಸ್ ಅಂಡರ್ ಸ್ಟ್ರಿಕ್ಟ್ ರೂಲ್ಸ್, ಆ್ಯಂಡ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಕಂಪನೀಸ್ ಅಲ್ಲೇನೆ ಇನ್ವೆಸ್ಟ್ ಮಾಡಿ. ಲಿಸ್ಟೆಡ್ ಕಂಪನೀಸ್ ಅಂತ ಹೇಳಿದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ನಮ್ಮ ಕಂಪ್ನಿ ಇದೆ, ನಮ್ಮ ಕಂಪ್ನಿ ಎಕ್ಸಿಸ್ಟಿಂಗ್ ಆಗಿದೆ ಅಂತ ಅವರು ಒಂದು ಆಥರೈಸ್ ಮಾಡ್ತಾರೆ. ಆವಾಗ ಮಾತ್ರ ಆ ಕಂಪ್ನೀಸ್ ಅಲ್ಲಿ ಮಾತ್ರನೇ ನೀವು ಡೀಲ್ ಮಾಡಿದ್ರೆ ಸೊ ಸೇಫ್ಟಿ ಕ್ಯಾನ್ ಬಿ ಅಚೀವ್ಡ್ ಅಂತ ಹೇಳ್ತಾರೆ. ಸ್ಟಾಕ್ ಎಕ್ಸ್ಚೇಂಜಸ್ ಫಂಕ್ಷನ್ ಅಂಡರ್ ಸ್ಟ್ರಿಕ್ಟ್ ರೂಲ್ಸ್, ರೆಗ್ಯುಲೇಷನ್ ಅಂಡ್ ಬೈ ಲಾಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಸೆಕೆಂಡ್ ಫಂಕ್ಷನ್. ದ ಥರ್ಡ್ ಫಂಕ್ಷನ್ ಇಸ್ ಸಪ್ಲೈ ಆಫ್ ಲಾಂಗ್ ಟರ್ಮ್ ಫಂಡ್ಸ್. ಆಬ್ವಿಯಸ್ಲಿ ಈಗ ಟೇಕ್ ಫಾರ್ ಎಕ್ಸಾಂಪಲ್, ನನಗೆ ಒಂದಷ್ಟು ಕಂಪನೀಸ್ ಗೊತ್ತಿದೆ, ಐ ಆಮ್ ಲಿಟಲ್ ರಿಚ್ ಅಂತ ಇಟ್ಕೊಳ್ಳಿ. ಆಗ ಏನಾಗುತ್ತೆ, ನಿಮ್ಮ ಫಂಡ್ಸ್, ನಿಮ್ಮ ಹತ್ರ ಇರುವಂತಹ ಫಂಡ್ಸ್ ಏನಿದೆಯಲ್ಲ, ನಿಮ್ಮ ಹತ್ರ ಇರುವಂತಹ ದುಡ್ಡು, ಅದನ್ನು ನಾನು ಈಸಿಲಿ ಚಾನಲೈಸ್ ಮಾಡಬಹುದು. ಸೊ ಐ ಆಮ್ ಇನ್ವೆಸ್ಟಿಂಗ್ ಇನ್ ವಿಪ್ರೋ ಕಂಪನಿ, ಐ ಆಮ್ ಇನ್ವೆಸ್ಟಿಂಗ್ ಇನ್ ITC ಕಂಪನಿ. ನಾವು ಇಟ್ಸ್ ಅ ಸಿನಾರಿಯೋ ಆಫ್ ಫಾರ್ಮಸಿ ಆರ್ ಆಗ್ರೋ ಬೇಸ್ಡ್ ಕಂಪನೀಸ್, ಆಗ್ರೋ ಬೇಸ್ಡ್ ಕಂಪನಿ. ಬಿಕಾಸ್ ಇವಾಗ ಡ್ಯೂ ಟು ಕೊರೋನಾ ಪ್ಯಾಂಡಮಿಕ್ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ಸೊ ಮೇಜರ್ಲಿ ವಿ ಆರ್ ಫೋಕಸಿಂಗ್ ಆನ್ ಊಟ, ಕರೆಕ್ಟಾ, ಅಗ್ರಿಕಲ್ಚರಲ್ ಬೇಸ್ಡ್. ಸೊ ಬೇರೆ ಏನು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ, ಚಿನ್ನ ಬೆಳ್ಳಿ ಬಂಗಾರ ಏನು ತಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ, ಎರಡು ತೂತ ಸಿಕ್ಕಿದ್ರೆ ಸಾಕು. ದಿಸ್ ಇಸ್ ಅ ಸಿನಾರಿಯೋ ನಾವು ಬಿಕಾಸ್ ಆಫ್ ಪ್ಯಾಂಡಮಿಕ್, ಬಿಕಾಸ್ ಎಕನಾಮಿಕ್ ಗ್ರೋತ್ ಇಸ್ ವೆರಿ ಸ್ಲೋ, ಕರೆಕ್ಟಾ. ಆ್ಯಂಡ್ ಫಾರ್ಮಸಿ, ಸೊ ಎರಡು ಚೆನ್ನಾಗಿ ನಡೀತಾ ಇದೆ ಅಂತ ಐ ವಿಲ್ ಜಸ್ಟ್ ಇನ್ವೆಸ್ಟ್ ಮೈ ಮನಿ ಇನ್ ಫಾರ್ಮಸಿ ಆ್ಯಂಡ್ agro based companies wherein I can get certain profit. So I am supplying my funds, I am supplying my savings to those companies who are in need, so that ಅವ್ರಿಗೆ ಏನಾಯಿತು, ಸೊ ದೇ ಕ್ಯಾನ್ ಇನ್ವೆಸ್ಟ್ ಆ್ಯಂಡ್ ದೇ ಕ್ಯಾನ್ ಡೂ ದಿಸ್
ಏನಪ್ಪ ಹೇಳ್ತಾರೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ನಿಮಗೆ ಹೊಸ ಹೊಸ ಐಟಮ್ಸ್ ಕೊಡೋದಾಗಿರ್ಬೋದು. ಇವಾಗೆಲ್ಲ ನೋಡಿರ್ತೀರ, ದ ಸಿನಾರಿಯೋಸ್ ಟೋಟಲಿ ಡಿಫ್ರೆಂಟ್. ಆಗ್ರೋ ಬೇಸ್ ಮುಂಚೆ ಎಲ್ಲ ನಾವೇನು ತಿಂತಾ ಇದ್ವಿ, ಇವಾಗ ತಿನ್ನುವಂತಹ ಲೈಫ್ ಸ್ಟೈಲ್ ಟೋಟಲಿ ಇಟ್ ಹ್ಯಾಸ್ ಚೇಂಜ್ಡ್. ಕರೆಕ್ಟಾ? ಆ್ಯಂಡ್ ವಿ ಆರ್ ಫೋಕಸಿಂಗ್ ಪ್ಯೂರ್ಲಿ ಟುವರ್ಡ್ಸ್ ದ hygienic products and the quality products. So adrinda supply of funds, especially long term funds, securities are negotiable and transferable with minimum formalities. Obviously ನನ್ನ ಹತ್ರ ಇರುವಂತಹ ಸೆಕ್ಯೂರಿಟೀಸ್ ನನಗೆ ದುಡ್ಡು ಬೇಕು ಅಂದಾಗ ಬೇರೆಯವರಿಗೆ ಮಾರಿ ನಾನು ದುಡ್ಡು ತಗೊಳ್ತೀನಿ. ಸೊ ಇಟ್ ಕ್ಯಾನ್ ಬಿ ಈಸಿಲಿ ನೆಗೋಷಿಯಬಲ್ ಅಂಡ್ ಇಟ್ ಕ್ಯಾನ್ ಬಿ ಈಸಿಲಿ ಟ್ರಾನ್ಸ್ಫರಬಲ್ ವಿತ್ ಮಿನಿಮಮ್ ಫಾರ್ಮ್ಯಾಲಿಟೀಸ್. ಚಿಕ್ಕ ಪುಟ್ಟ ಫಾರ್ಮ್ಯಾಲಿಟೀಸ್ ಇರುತ್ತೆ, ಅದನ್ನ ಫಾಲೋ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಸಪ್ಲೈ ಲಾಂಗ್ ಟರ್ಮ್ ಫಂಡ್ಸ್ ಟು ದ ರಿಕ್ವೈರ್ಡ್ ಏರಿಯಾ. The next function is flow of capital. Obviously funds na supply ಮಾಡಿದಾಗ definitely there will be flow of capital. Secondary market identifies the profitable venture and thereby channelize the flow of capital. So ನಮಗೆ ಈ ಸ್ಟಾಕ್ ಮಾರ್ಕೆಟ್ ಡೀಲಿಂಗ್ಸ್ ಅಲ್ಲಿ ಗೊತ್ತಾಗುತ್ತೆ ಯಾವ ಕಂಪ್ನಿದು ಶೇರ್ಸ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಏನಕ್ಕೆ ಜಾಸ್ತಿ ಆಗ್ತಾ ಇದೆ, ಬಿಕಾಸ್ ಆಫ್ ದೇರ್ ಸರ್ವಿಸಸ್, ಬಿಕಾಸ್ ಆಫ್ ದೇರ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿಚ್ ದೇ ಆಫರ್. ಕರೆಕ್ಟಾ? ಇವಾಗ ನಾನು ಟೇಕ್ ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ಸ್ ಅಲ್ಲಿ ನಾವು ಯಾವ ಬಿಸ್ಕೆಟ್ಸ್ ತಗೊಳ್ತೀವಿ, ಯಾವ ಕಂಪ್ನಿಯ ಬಿಸ್ಕೆಟ್ಸ್ ತಗೊಳ್ತೀವಿ, ಏನಕ್ಕೆ? ಇಟ್ ಈಸ್ ಪಾಪ್ಯುಲರ್, ಇಟ್ ಈಸ್ ವೆರಿ ಮಚ್ ಪಾಪ್ಯುಲರ್. ಈ ಬಿಸ್ಕೆಟೇ ತಗೊಳ್ಳಿ, ಈ ಚಾಕ್ಲೇಟೇ ತಗೊಳ್ಳಿ, ಡೈರಿ ಮಿಲ್ಕ್ ಇದೇ ತಗೊಳ್ಳಿ ಅಂತ ಹೇಳಬೇಕಾದ್ರೆ ಕ್ಯಾಡ್ಬರಿ ಕಂಪ್ನಿ ಇದೇ ಇದನ್ನೇ ತಗೊಳ್ಳಿ, ಬಿಕಾಸ್ ಎಷ್ಟೊಂದು ವೆರೈಟೀಸ್ ಇದೆ ಅಂಡ್ ದಿಸ್ ಇಸ್ ವೆರಿ ರೆಪ್ಯೂಟೆಡ್. ಈವನ್ ಅ ಸಿಂಗಲ್ ಸ್ಮಾಲ್ ಕಿಡ್ ಕ್ಯಾನ್ ಆಲ್ಸೋ ಐಡೆಂಟಿಫೈ ದ ಕ್ಯಾಡ್ಬರಿ ಚಾಕ್ಲೇಟ್. ಕರೆಕ್ಟಾ? ಡೈರಿ ಮಿಲ್ಕ್ ದೇ ಕ್ಯಾನ್ ಈಸಿಲಿ ಐಡೆಂಟಿಫೈ. ಕರೆಕ್ಟ್? ಸೊ ಇಲ್ಲಿ ಕೂಡ ಅಷ್ಟೇ ಹೇಳ್ತಾರೆ, ಫ್ಲೋ ಆಫ್ ಕ್ಯಾಪಿಟಲ್ ಹೆಂಗಾಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ವಿಲ್ ಗೆಟ್ ದ ಇನ್ಫಾರ್ಮೇಶನ್ ದಟ್ ವಿಚ್ ಇಸ್ ಅ ಪ್ರಾಫಿಟಬಲ್ ವೆಂಚರ್, ಯಾವುದು ಪ್ರಾಫಿಟಬಲ್ ವೆಂಚರ್ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಅಂಡ್ ದೇರ್ ಬೈ ವಿ ಕ್ಯಾನ್ ಜಸ್ಟ್ ಚಾನಲೈಸ್ ಅವರ್ ಕ್ಯಾಪಿಟಲ್ ಇನ್ ದಟ್ ಪರ್ಟಿಕ್ಯುಲರ್ ಅರೇನಾ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಫಂಕ್ಷನ್ ಆರ್ ಸರ್ವಿಸ್ ವಿಚ್ ಇಸ್ ಆಫರ್ಡ್ ಬೈ ಸೆಕೆಂಡರಿ ಮಾರ್ಕೆಟ್. ಅದಾದ್ಮೇಲಿಂದ ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್. ಏನು ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ, ಆಬ್ವಿಯಸ್ಲಿ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ದಾಗ, ಒಂದು ಸ್ವಲ್ಪ ದುಡ್ಡಿದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಯು ಆರ್ ಅರ್ನಿಂಗ್ ಮ್ಯಾನ್ ಆರ್ ವಿಮೆನ್ ಅಟ್ ಹೋಮ್ ಅಂತ ಹೇಳಿ, ಟೇಕ್ ಫಾರ್ ಎಕ್ಸಾಂಪಲ್ 15,000 ಸಂಬಳ ಬರ್ತಾ ಇದೆ ನಿಮಗೆ. ಅದರಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಎಕ್ಸ್ಪೆನ್ಸಸ್ 10,000 ಇರುವಂತಹ 5,000 ನಾನು ಏನ್ ಮಾಡ್ತೀರಾ, ನೀವು ಪರ್ಸಲ್ಲಿ ಇಟ್ಕೊಂಡಿರ್ತೀರಾ? ನೋ. ಸೊ ನಾವೇನ್ ಮಾಡ್ತೀವಿ, ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅದೇ ನಿಮಗೆ 50,000 ಸಂಬಳ ಬಂದಾಗ ನೀವೇನು ಯೋಚನೆ ಮಾಡ್ತೀರಾ? ಸೊ ಸ್ವಲ್ಪ ಬ್ಯಾಂಕಲ್ಲಿ ಇಡ್ತೀರಾ, ಸ್ವಲ್ಪ ನೋಡೋಣ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಣ, ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ನಿಮಗೆ ಅಂದ್ರೆ ನಿಮ್ಮ ದುಡ್ಡಿಗೆ they are promoting for the investment. Secondary market provides information. ಈಗ I can give you example of mutual fund mutual fund advertisement in the TV. ನೋಡಿರ್ತೀರಾ ನೀವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ. ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಚಾನಲ್ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ. ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಮ್ಯೂಚುವಲ್ ಫಂಡ್ ಸರಿ ಇದೆ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಗೆ ದುಡ್ಡು ಡಬಲ್ ಸಿಗುತ್ತೆ, ಡಿವಿಡೆಂಡ್ ಸಿಗುತ್ತೆ, ಇದನ್ನೆಲ್ಲ ಪ್ರಮೋಟ್ ಮಾಡ್ತಾ ಇರ್ತಾರೆ. ಕರೆಕ್ಟಾ? ಸೊ ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನೀವು ಅವಾಗ ಏನ್ ಮಾಡ್ತೀರಾ, ಯೋಚನೆ ಮಾಡಿ, ಓಕೆ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ LIC ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಲೈಫ್ ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ದೇರ್ ಬೈ ಆ ಪ್ರಮೋಷನ್ ಆದ ತಕ್ಷಣ ಏನಾಗುತ್ತೆ, ಫ್ಯೂ ಪೀಪಲ್, ಸೊ ನಮ್ಮಂತವ್ರು ನಿಮ್ಮಂತವ್ರು 50,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಸ್ವಲ್ಪ ಬ್ಯಾಂಕಲ್ಲಿ ಇಡೋಣ. ಇವಾಗ ನನ್ನ ಎಕ್ಸ್ಪೆನ್ಸಸ್ ಇರೋದು ಒಂದು 20,000, ಇನ್ನ 30,000 ರೂಪಾಯಿ ಇದೆ ನನ್ನ ಹತ್ರ. ಸೊ ಅದರಲ್ಲಿ ಒಂದು 20,000 ರೂಪಾಯಿ ಬ್ಯಾಂಕಲ್ಲಿ ಇಡ್ತೀನಿ, ಏನೋ FD ತರಾನೋ ಅಥವಾ RD ತರಾನೋ ಇಡ್ತೀನಿ. ಇನ್ನ ಉಳಿದಿರುವಂತಹ 10,000, 20,000, 30,000 ಏನು ಉಳ್ಕೊಂಡಿದೆಯಲ್ಲ, ಇನ್ನೂ ಒಂದು 10,000 ಏನು ಇರುತ್ತಲ್ಲ, ಸೊ ಆ 10,000ನ ನಾನು ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ನೋಡೋಣ ಏನಾಗುತ್ತೆ ಅಂತ ನಾನು ಇನ್ವೆಸ್ಟ್ ಮಾಡ್ತೀನಿ. ಸೊ ಅದನ್ನ ನಾವೆಂತ ಕರಿತೀವಿ, ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್. ಸೆಕೆಂಡರಿ ಮಾರ್ಕೆಟ್ ಹೆಲ್ಪ್ಸ್ ದ ಪೀಪಲ್ ಟು ನೋ ವೇರ್ ಅಂಡ್ ವಾಟ್ ಅಂಡ್ ಆಲ್ ದ ಅವೆನ್ಯೂಸ್ ಅಂತ ಹೇಳಿದ್ರೆ ಯಾವ್ಯಾವ ಜಾಗದಲ್ಲಿ ನಾನು ಇನ್ವೆಸ್ಟ್ ಮಾಡಬಹುದು ಅನ್ನುವಂತಹ ಇನ್ಫಾರ್ಮೇಶನ್ ನ ಸೆಕೆಂಡರಿ ಮಾರ್ಕೆಟ್ ಆಫರ್ ಮಾಡುತ್ತೆ. ಅಂಡ್ ದೇರ್ ಬೈ ದೇ ಮೊಬಿಲೈಸ್ ದ ಸೇವಿಂಗ್ಸ್ ಅಂಡ್ ಮೊಬಿಲೈಸ್ ಮಾಡಿಕೊಂಡು ಅದನ್ನ ಏನ್ ಮಾಡ್ತಾರೆ, ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. thereby they are expecting the capital formation in the country. So this is next function offered by secondary market. In next yaudappa function anta helidre last function which is offered by secondary market is miscellaneous services. So ಏನು miscellaneous services ಅಂತ ಹೇಳಿದ್ರೆ additional services, extra services other than this, ಇದೆಲ್ಲ ಕ್ಯಾಟಗರಿ ಬಿಟ್ಟು ಉಳಿದಿರುವಂತಹ ಸರ್ವಿಸಸ್ ಏನಪ್ಪಾ ಅಂತ ಹೇಳಿದ್ರೆ
ಈ ಸೆಕೆಂಡರಿ ಮಾರ್ಕೆಟ್ ಹೆಲ್ಪ್ಸ್ ದ ಇನ್ವೆಸ್ಟರ್ ಟು ಡೈವರ್ಸಿಫೈ ದೇರ್ ರಿಸ್ಕ್ ಬೈ ವೈಡರ್ ಪೋರ್ಟ್ಫೋಲಿಯೋ. ಏನು ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ಅಂದ್ರೆ 2-3 ಅವೆನ್ಯೂಸ್ ಅಲ್ಲಿ 10,000 ರೂಪಾಯಿ ಇದೆಯಾ ಮೇಡಮ್ ನಿಮ್ಮ ಹತ್ರ, 5,000 ರೂಪಾಯಿ ಮ್ಯೂಚುವಲ್ ಫಂಡಿಗೆ ಹಾಕಿ, 5,000 ರೂಪಾಯಿ ಇಲ್ಲಿ ಇನ್ವೆಸ್ಟ್ ಮಾಡಿ, 5,000 ರೂಪಾಯಿ ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳೋದಿದೆಯಲ್ಲ, ಅದನ್ನ ಏನಂತ ಕರೀತಾರೆ ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ನಿಮ್ಮ ರಿಸ್ಕ್ ನ ಅವ್ರೇನ್ ಮಾಡ್ತಿದ್ದಾರೆ ಡಿವೈಡ್ ಮಾಡ್ತಿದ್ದಾರೆ. ಇವಾಗ ನನ್ನ ಹತ್ರ 50,000 ನನ್ನ ಹತ್ರ ಕ್ಯಾಶ್ ಇದೆ. ಸೊ ನನ್ನ ಹತ್ರ 50,000 ಇದೆ, ನಾನು ಒಂದೇ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಆ ಕಂಪ್ನಿ ಲಾಸ್ ಆಗ್ಬಿಟ್ರೆ, ನಾನು ಇನ್ವೆಸ್ಟ್ ಮಾಡಿ 1 ವರ್ಷಕ್ಕೇನೆ ಆ ಕಂಪ್ನಿ ಲಾಸ್ ಆಗ್ಬಿಟ್ರೆ ನನಗೇನು ಸಿಗಲ್ಲ, 50,000 ಸಿಗಲ್ಲ. ಆ ತರ ಆಗ್ಬಿಡುತ್ತೆ. ಸೇಫ್ಟಿ ಆಫ್ ಫಂಡ್ಸ್ ಕೊಡ್ತಾರೆ, ಬಟ್ ಏನ್ ಆಲ್ಸೋ ನಾನು ಹಾಕಿರೋದು ಬರಲಿಲ್ಲ ಅಂದ್ರೆ, ಇಲ್ಲ 10,000 ರೂಪಾಯಿಗೆ ಇನ್ಶೂರೆನ್ಸ್ ಇದೆ, 10,000 ರೂಪಾಯಿ ನಿಮ್ಗೆ ಕೊಡ್ತೀವಿ ಅಂದ್ರೆ 40,000 ರೂಪಾಯಿ ಲಾಸ್. ಸೊ ಅದರ ಬದಲು ನಾನೇನ್ ಮಾಡ್ತೀನಿ, ಆ 50,000 ರೂಪಾಯಿನ 5 ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀನಿ. ಒಂದು ಕಡೆ ಲಾಸ್ ಆದ್ರೂ ಇನ್ನ 4 ಕಡೆ ಪ್ರಾಫಿಟ್ ಆಗುತ್ತೆ. ಈ ತರ ಯೋಚನೆ ಮಾಡಿ, ದಟ್ ಈಸ್ ಕಾಲ್ಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. So, the secondary market helps the investor to offer investors to get the information regarding ವೇರಿಯಸ್ ಅವೆನ್ಯೂಸ್ ಅವೈಲೇಬಲ್. ಯಾವ್ಯಾವ ಕಂಪ್ನೀಸ್ ಇದೆ, ಎಷ್ಟು ವಿಧವಾದ ಕಂಪ್ನೀಸ್ ಇದೆ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಭ, ಈ ಸಮಯದಲ್ಲಿ ಪ್ಯಾಂಡಮಿಕ್ ಸಮಯದಲ್ಲಿ ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ, ಯಾವ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ. ಇವಾಗ ಐ ಕ್ಯಾನ್ ಗಿವ್ ಯು ಎಕ್ಸಾಂಪಲ್ ಆಫ್ ಝೂಮ್ ಕ್ಲಾಸಸ್. ಝೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಅಥವಾ ಗೂಗಲ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಯಾವ್ಯಾವ ಕಂಪ್ನಿ ಮೇಲೆ ಇವಾಗ ಯಾವುದಕ್ಕೆ ರಿಕ್ವೈರ್ಮೆಂಟ್ ಇದೆ ಈಗ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ, ಆ ಕಂಪ್ನಿಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಪ್ರಾಫಿಟ್ ಬರುತ್ತೆ. ಬಿಕಾಸ್ ಎಷ್ಟೊಂದು ಜನ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಕಂಪನಿ ಕ್ಯಾನ್ ಗಿವ್ ಮೋರ್ ಪ್ರಾಫಿಟ್ ಟು ದ ಪೀಪಲ್. ಸೊ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಕೂಡ ಸೆಕೆಂಡರಿ ಮಾರ್ಕೆಟ್ ಆಫರ್ ಮಾಡುತ್ತೆ. ಯಾವ್ಯಾವ್ದನ್ನ ಆಫರ್ ಮಾಡುತ್ತಪ್ಪ, ಯಾವ್ಯಾವ ಫಂಕ್ಷನ್ಸ್ ಆರ್ ಸರ್ವಿಸಸ್ ನ ಆಫರ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಮೇ ಬಿ ಲಿಕ್ವಿಡಿಟಿ ಆರ್ ಮಾರ್ಕೆಟಬಿಲಿಟಿ ಆಗಿರ್ಬೋದು, ಲಿಕ್ವಿಡಿಟಿ ಫಂಕ್ಷನ್ ಕೊಡೋದಾಗಿರ್ಬೋದು, ಅಥವಾ ಮಾರ್ಕೆಟಬಿಲಿಟಿ ಅಂದ್ರೆ ಏನರ್ಥ, ಲಿಕ್ವಿಡಿಟಿ ಅಂದ್ರೆ ಯು ಕ್ಯಾನ್ ಈಸಿಲಿ ಕನ್ವರ್ಟ್ ದಟ್ ಇನ್ ಟು ಕ್ಯಾಶ್. ಸೊ ಈಸಿಲಿ ನಾನು ಕನ್ವರ್ಟ್ ಮಾಡೋದಾಗಿರ್ಬೋದು, ಅಥವಾ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಫ್ಲೋ ಆಫ್ ಕ್ಯಾಪಿಟಲ್ ಫಾರ್ ದ ಸಪ್ಲೈ ಆಫ್ ಫಂಡ್ಸ್. ಕರೆಕ್ಟ್, ಸಪ್ಲೈ ಆಫ್ ಫಂಡ್ಸ್ ಆಗಿರ್ಬೋದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫಂಡ್ಸ್ ನ ಲಾಂಗ್ ಟರ್ಮ್ ಫಂಡ್ಸ್ ನ ಸಪ್ಲೈ ಮಾಡೋದಾಗಿರ್ಬೋದು. ಫ್ಲೋ ಆಫ್ ಕ್ಯಾಪಿಟಲ್ ಸಪ್ಲೈ ಮಾಡ್ತಿದೀವಿ ಅಂತ ಹೇಳಿದ್ರೆ ಈಸಿಲಿ ದ ಕ್ಯಾಪಿಟಲ್ ಇಸ್ ಫ್ಲೋಯಿಂಗ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್, ಸ್ಪೆಷಲಿ ಟು ದ ಪ್ರಾಫಿಟಬಲ್ ವೆಂಚರ್ ಆಗುತ್ತೆ. ಅಂಡ್ ದೆನ್ ಇಟ್ ಹೆಲ್ಪ್ಸ್ ಇನ್ ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವ್ರೇನ್ ಮಾಡ್ತಾರೆ, ವಿತ್ ದ ಹೆಲ್ಪ್ ಆಫ್ ಅಡ್ವರ್ಟೈಸ್ಮೆಂಟ್ಸ್, ಮೀಡಿಯಾ, ಮಾಸ್ ಮೀಡಿಯಾನ ಯೂಸ್ ಮಾಡಿಕೊಂಡು ಈ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ದಟ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ವೇರಿಯಸ್ ಅದರ್ ಅವೆನ್ಯೂಸ್. ಅಂಡ್ ದೆನ್ ಮಿಸಲೇನಿಯಸ್ ಸರ್ವಿಸಸ್ ಅಲ್ಲಿ ಕೂಡ ಅಷ್ಟೇ, ದೇ ವಿಲ್ ಹೆಲ್ಪ್ ದ ಇನ್ವೆಸ್ಟರ್ ಟು ಡೈವರ್ಸಿಫೈ ದೇರ್ ರಿಸ್ಕ್. ಅವ್ರಿಗೆ ಒಂದು ಕಡೆ ದುಡ್ಡು ಹಾಕಿ ಅವ್ರಿಗೆ ಲಾಸ್ ಹಾಕುವಂತಹ ರಿಸ್ಕ್ ನ ಅವಾಯ್ಡ್ ಮಾಡಿ ಅವ್ರೇನ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿ, ಸೊ ದಟ್ ಈ ಕಂಪ್ನಿಯಲ್ಲಿ ಲಾಸ್ ಆದ್ರೂ ಕೂಡ ಈ ಕಂಪ್ನಿಯಲ್ಲಿ ಪ್ರಾಫಿಟ್ ಆಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಆಫರ್ ಮಾಡ್ತಾರೆ. ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಅಂಡ್ ಸರ್ವಿಸಸ್ ಆಫರ್ಡ್ ಬೈ ಸೆಕೆಂಡರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳಿದ್ರೆ it's a market or it's a place where existing securities are traded between the investors. Investors ಅವರು existing securities ನ ಟ್ರೇಡ್ ಮಾಡ್ತಾರೆ. and it is also called as stock exchanges. stock exchange ಅಂತ ಕೂಡ ಕರಿತೀವಿ. and ಇದನ್ನ ಯಾವ ತರ ಡಿಫೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಟಾಕ್ ರೆಗ್ಯುಲೇಷನ್ ಬೋರ್ಡ್ ಅವ್ರು ಏನ್ ಡಿಫೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಟ್ಸ್ ಅನ್ ಅಸೋಸಿಯೇಷನ್ ಆರ್ ಇಟ್ ಈಸ್ ಅನ್ ಅಸೋಸಿಯೇಷನ್, ಇಟ್ ಈಸ್ ಅ ಬಾಡಿ ಆಫ್ ಇಂಡಿವಿಜುವಲ್ ಆರ್ ಇಟ್ ಈಸ್ ಅನ್ ಆರ್ಗನೈಸೇಷನ್. ಏನಕ್ಕೆ ಎಸ್ಟಾಬ್ಲಿಷ್ ಆಗಿದೆ? ಎಸ್ಟಾಬ್ಲಿಷ್ಡ್ ಫಾರ್ ದ ಪರ್ಪಸ್ ಆಫ್ ಅಸಿಸ್ಟಿಂಗ್, ರೆಗ್ಯುಲೇಟಿಂಗ್ ಅಂಡ್ ಕಂಟ್ರೋಲಿಂಗ್ ದ ಬಿಸ್ನೆಸ್ ಆಫ್ ವಾಟ್? Controlling the business of buying, selling or dealing in securities. So this is a definition, and there are 6 functions which is offered by secondary market. The other concept of security market will be discussed. ಅಂದ್ರೆ ಯಾವ ತರ ಸೆಕ್ಯೂರಿಟಿ ಮಾರ್ಕೆಟ್ ಅಲ್ಲಿ ಯಾವ ತರ ನಾನು ಇನ್ವೆಸ್ಟ್ ಮಾಡಬಹುದು, ಹೇಗೆ ಇನ್ವೆಸ್ಟ್ ಮಾಡಬೇಕು, ನಂಗೆ ಇದ್ರ ಬಗ್ಗೆ ಗೊತ್ತೇ ಇಲ್ವಲ್ಲಪ್ಪ ಅನ್ನೋದನ್ನ we will discuss in the next video. Thank you so much for listening to me. Thanks a lot.